ಗೌತಮ್ ಅವರೇ, ನ್ಯೂಸ್ ನೋಡಿದ್ರ? ಮನೆ ಹರಾಜಾಗಿದೆ. ನಾಳೆನೇ ಹರಾಜು. ಮತ್ತೀಗ ಏನ್ ಮಾಡ್ತೀರಾ? ನನಗೂ ಏನು ಗೊತ್ತಾಗ್ತಿಲ್ಲ ಭೂಮಿಕಾ. ಈ ಮನೆ ನಮ್ಮ ಪಾಲಿಗೆ ಬರೀ ಮನೆ ಹಾಕಿರ್ಲಿಲ್ಲ, ಎಷ್ಟೊಂದು ನೆನಪುಗಳು. ನಾವು ಮನೆಯ ಜೊತೆಲಿ ಇದ್ದಿದ್ದು. ಅಪ್ಪು ಹುಟ್ಟಿದ್ದು. ಅಮೂಲ್ಯವಾದ ನೆನಪುಗಳು ಇದ್ರಲ್ಲಿದೆ, ನಿಮ್ಮ ಉಸಿರ ಇದ್ರಲ್ಲಿದೆ. ನಾವು ಆ ಜಾಗನ ಬಿಟ್ಟು ಬಂದ್ರು ಅದು ನಮ್ಮನ್ನು ಬಿಟ್ಟು ಎಲ್ಲೂ ಹೋಗಲ್ಲ. ನಿಮ್ ತಂದೆ ಸಮಾಧಿನೂ ಇದೆ. ಗೌತಮ್ ಅವರ ಹತ್ತಿರದವ್ರನ್ನ ಕಳ್ಕೊಂಡ್ರೆ ನೋವು ಆಗುತ್ತೆ, ಆದ್ರೆ ಅವ್ರ ನೆನಪುಗಳು ಅಳಿಸೋದ್ರೆ ನಾವೊಂಥರ ಅನಾಥರ ಆಗ್ಬಿಡ್ತೀವಿ. ಇದನ್ನು ಉಳಿಸೋಕೆ ಏನು ಮಾಡಕ್ಕಾಗಲ್ವಾ? ಒಂದು ದಾರಿ ಇದೆ ಭೂಮಿಕಾ. ಏನು? ನನ್ನ ಕಂಪ್ನಿನ ಮಾರಬೇಕು ಅಂತ ತೀರ್ಮಾನ ಮಾಡಿದ್ದೇನೆ. ಸಮೃದ್ಧಿನ ಮಾರ್ತೀರಾ? ಹೌದು. ಒಂದನ್ನು ಪಡ್ಕೋಬೇಕು ಅಂದ್ರೆ ಒಂದನ್ನು ಕಳ್ಕೊಳ್ಳೇಬೇಕಾಗುತ್ತೆ. ನನಗೆ ಈಗ ನನ್ನ ಮನೆ ಮುಖ್ಯ ಅಷ್ಟೇ. ಬಟ್ ಸಮೃದ್ಧಿ ಯಾಕೆ ನಿಮ್ ಕನಸಾಗಿತ್ತು? ದೊಡ್ಡ ಉದ್ದೇಶಕ್ಕೆ ಅಂತ ಮಾಡಿರೋ ಅದು ಅದನ್ನ ಮಾರಲೇಬೇಕಾ? ಬೇರೆ ಆಪ್ಷನ್ಸ್ ಯಾವುದೂ ಇಲ್ವಾ? ನೋಡಿ ಭೂಮಿಕಾ, ಜನಕ್ಕೆ ಒಳ್ಳೇದು ಮಾಡಬೇಕು ಅನ್ನೋ ಉದ್ದೇಶ ನನಗೆ ಈಗಲೂ ಇದೆ. ಮುಂದೆ ಬೇರೆ ಯಾವುದಾದ್ರೂ ಒಂದು ದಾರಿ ಹುಡುಕ್ತೀನಿ. ಅದ್ರ ಸದ್ಯಕ್ಕೆ ನನಗೆ ಈ ಮಾರ್ಗ ಬಿಟ್ಟು ಬೇರೆ ಏನು ಕಾಣಿಸ್ತಾ ಇಲ್ಲ.